ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ರ ಪ್ರಾವಿಷನಲ್ ರಿಸಲ್ಟನ್ನು ಹೇಗೆ ಚೆಕ್ ಮಾಡಬೇಕು, ಯಾವ ವೆಬ್ಸೈಟ್ಗೆ ಹೋಗಬೇಕು, ಯಾವ ಲಿಂಕನ್ನು ಕ್ಲಿಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ರ ತಾತ್ಕಾಲಿಕ ಅಂಕಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ವೆಬ್ಸೈಟ್ ಯಾವುದು, ಯಾವ ಲಿಂಕನ್ನು ಕ್ಲಿಕ್ ಮಾಡಬೇಕು, ಎಲ್ಲಿ ಹೋಗಿ ನೀವು ಏನನ್ನು ಸಬ್ಮಿಟ್ ಮಾಡಿದಾಗ ನಿಮಗೆ ನೀವು ಬರೆದಿರುವ ಅಂತಹ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ತಿಳ್ಕೊಬೋದು. ಸೊ ಅದರ ವಿಡಿಯೋವನ್ನು ಮಾಡ್ತಿದ್ದೇನೆ. ಸೊ ಇಲ್ಲಿ ಮೊದಲಿಗೆ ನಾವು KCET KCET 2024 ಅಂತ ಗೂಗಲಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾಗ 2024 ಅಂತ ಬರುತ್ತೆ. 2024 ಅಂತಿಮ ಕೀ ಉತ್ತರಗಳೊಂದು ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾಗ ವೆಬ್ಸೈಟ್ ಓಪನ್ ಆಗಿದೆ. ಇದು KCET 2024ರ ಒಫಿಷಿಯಲ್ ವೆಬ್ಸೈಟು. ಇದು 2023ರ ವೆಬ್ಸೈಟ್ ಹಾಗೇ ಇದೆ, ಅದು ಬೇರೆ. ಇದು 2024ರ ವೆಬ್ಸೈಟು. ಸೊ ಇಲ್ಲಿ ನೋಡಿ, ಬೇರೆ 16ಕ್ಕೆ ಬಂದಿರೋ ಬೇರೆ ಲಿಂಕ್ ಇದೆ. ಸೊ ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ ಕೊಟ್ಟಿದ್ದಾರೆ, ಅದರ ಕೆಳಗೆ ಪ್ರಾವಿಷನಲ್ ಫಲಿತಾಂಶಗಳ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನಾನಿಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕ್ತಿದ್ದೇನೆ. ಸಬ್ಮಿಟ್ ಕೊಟ್ಟಾದ ನಂತರ ನೀವು ಅಪ್ಲಿಕೇಶನ್ ನಂಬರೇ ಹಾಕಬೇಕು, ರಿಜಿಸ್ಟ್ರೇಷನ್ ID ಅಲ್ಲ, ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ, ಸಬ್ಜೆಕ್ಟ್ ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ, ಪೇಪರ್ 1 ಅಂದರೆ ಜನರಲ್ ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋ ಡೀಟೇಲನ್ನು ಕೊಡ್ತದೆ. ಒಬ್ಟೈನ್ಡ್ ಮಾರ್ಕ್ಸನ್ನು ಕೊಡುತ್ತೆ. ಹಾಗೆಯೇ ಶೋ ಡೀಟೇಲ್ಸ್ ಅಂತ ಕೊಡುತ್ತೆ. ಶೋ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಯಾವ ಆನ್ಸರ್ಗೆ, ಯಾವ ಕ್ವಶನ್ಗೆ ಯಾವ ಆನ್ಸರ್ ಮಾಡಿದ್ದೀರಾ, ಯಾವ ಆಪ್ಷನ್ ಸರಿಯಾಗಿತ್ತು, ಯಾವ ಆಪ್ಷನ್ ನೀವು ಚೂಸ್ ಮಾಡಿದ್ದೀರಾ, ಎಲ್ಲ ಡೀಟೇಲನ್ನು ಇಲ್ಲಿ ಕೊಡುತ್ತೆ. ಓಕೆನಾ? ಸೊ ಎಲ್ಲ ಡೀಟೇಲನ್ನು ಇಲ್ಲಿ ಕೊಡ್ತಾ ಹೋಗುತ್ತೆ. ಗ್ರೇಸ್ ಮಾರ್ಕ್, ಯಾವುದಕ್ಕೆ ಗ್ರೇಸ್ ಮಾರ್ಕ್ಸ್ ಇತ್ತು, ಅದೆಲ್ಲ ಡೀಟೇಲ್ ಇಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಆ ಥರ ನೋಡ್ಕೋಬೋದು ನಿಮಗೆ. ಹಾಗೆಯೇ ಇನ್ನು ಜನರಲ್ ಪೇಪರ್ನ ಬಗ್ಗೆಯೂ ಇಲ್ಲಿ ನೋಡ್ಕೋಬೋದು. ಶೋ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಯಾವ ಆನ್ಸರ್ ಮಾಡಿದ್ದೀರಾ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಕೇಸ್ ನೀವೆಲ್ಲಾದರೂ ಸರಿ ಆನ್ಸರ್ ಮಾಡಿದ್ದೀರಾ ಬಟ್ ಅವರು ರಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನಿಮ್ಮ ಆನ್ಸರನ್ನು ಚೆಕ್ ಮಾಡ್ಕೊಂಡು ಇನ್ ಕೇಸ್ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸಿ. ಅದರ ಲಿಂಕು ಕೂಡ ಇದೇ ವೆಬ್ಸೈಟಲ್ಲಿ ಫಸ್ಟಿಗೆ ಇದೆ. ಅಲ್ಲಿ ಹೋಗಿ ನೀವು ಮೆಸೇಜನ್ನು ವಿತ್ ಪ್ರೂಫ್ ನೀವು ಸೆಂಡ್ ಮಾಡಿದರೆ ಅವ್ರು ನಿಮಗೆ ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಇಲ್ಲಿ ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಅಂದರೆ ನಿಮ್ಮ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ, ನೀವೆಷ್ಟು ಮಾರ್ಕ್ಸ್ ಪಡ್ಕೊಂಡಿದ್ದೀರಾ ಅನ್ನೋ ರಿಸಲ್ಟ್ ಇಲ್ಲೇ ಬಂದಿದೆ. ಸೊ ಇದರ ಬೇಸ್ ಮೇಲೆ ನೀವು ಇಂದಿನ ವರ್ಷದ ಕಟ್ ಆಫನ್ನು ನೋಡಿಕೊಂಡ್ರೆ ನೀವು ಪಾಸ್ ಆಗ್ಬೋದಾ, ಫೇಲ್ ಆಗ್ಬೋದಾ ಅನ್ನೋದನ್ನು ಇಲ್ಲಿ ನೋಡ್ಕೋಬೋದು. ಓಕೆನಾ? ಅರ್ಹತೆ ಪಡಿಬೋದಾ ಇಲ್ವಾ ಅನ್ನೋದನ್ನು ಇಲ್ಲಿ ನೋಡ್ಕೋಬೋದು. ಓಕೆನಾ? ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.